ಸನ್ಮಾರ್ಗ ನ್ಯೂಸ್ ಚಾನೆಲ್ನಲ್ಲಿ ಒಂದೊಂದೇ ಹೊಸ ಕಾರ್ಯಕ್ರಮವನ್ನು ಪರಿಚಯಿಸ್ತಾ ಹೋಗ್ತಾ ಇದ್ದೇವೆ. ಅದರಲ್ಲಿ ಒಂದು ಇವತ್ತಿನ ಕಾರ್ಯಕ್ರಮ ಎಡಿಟರ್ ಸ್ಪೀಕ್. ಇದರಲ್ಲಿ ಪ್ರಚಲಿತ ಕಾರ್ಯಕ್ರಮವನ್ನು ವಿಶ್ಲೇಷಣೆಗೆ ಒಳಪಡಿಸುವುದು ನಮ್ಮ ಗುರಿ. ಈ ಕಾರ್ಯಕ್ರಮದಲ್ಲಿ ಪ್ರಶಾಂತ್ ಭೂಷಣ್ ಅವರ ಮೇಲಿನ ನ್ಯಾಯಾಂಗ ನಿಂದನೆ ಪ್ರಕರಣವನ್ನು ನಾನು ವಿಶ್ಲೇಷಣೆಗೆ ಒಳಪಡಿಸಲು ಪ್ರಯತ್ನಿಸ್ತೇನೆ. ಅಭಿವ್ಯಕ್ತಿ ಸ್ವಾತಂತ್ರ್ಯ ಮತ್ತು ನಿಂದನೆ ಇವೆರಡರ ನಡುವೆ ಬಹಳ ತೆಳುವಾದ ಪರದೆಯಷ್ಟೇ ಇದೆ. ಯಾವುದು ಅಭಿವ್ಯಕ್ತಿ, ಯಾವುದು ನಿಂದನೆ ಎಂಬುದಕ್ಕೆ ಇದಮಿತ್ತಮ್ ಅನ್ನುವ ವ್ಯಾಖ್ಯಾನಗಳಿಲ್ಲ, ವಿವರಣೆಗಳಿಲ್ಲ. ಅವರವರ ಭಾವ ಭಕುತಿಗೆ ಹೊಂದಿಕೊಂಡು ಇವು ವ್ಯಾಖ್ಯಾನಕ್ಕೆ ಒಳಗಾಗ್ತವೆ, ಚರ್ಚೆಗೆ ಒಳಗಾಗ್ತವೆ. ಒಬ್ಬರಿಗೆ ಒಂದು ಮಾತು ಅಭಿವ್ಯಕ್ತಿ ಸ್ವಾತಂತ್ರ್ಯದಂತೆ ಕಂಡರೆ ಇನ್ನೊಬ್ಬರಿಗೆ ಅದೇ ಮಾತು ನಿಂದನೆಯಾಗಿ ಕಾಣಿಸುತ್ತೆ. ಪ್ರಶಾಂತ್ ಭೂಷಣ್ ಅವರ ಮೇಲಿನ ಆರೋಪ ಮತ್ತು ಅವರ ಟ್ವೀಟ್ ಅವು ಇವತ್ತು ಬೇರೆ ಬೇರೆ ಮಗ್ಗುಲುಗಳಲ್ಲಿ ಚರ್ಚೆ ಆಗ್ತಾ ಇದ್ದರೆ ಅದಕ್ಕೆ ಕಾರಣ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಭಿನ್ನ ಪರಿಕಲ್ಪನೆಗಳು, ಅದಕ್ಕಿರುವ ಭಿನ್ನ ವ್ಯಾಖ್ಯಾನಗಳು. ಒಂದು ಕಡೆ ಸುಪ್ರೀಂ ಕೋರ್ಟು ಪ್ರಶಾಂತ್ ಭೂಷಣ್ ಅವರ ಟ್ವೀಟ್ನ ಮೇಲೆ ಗರಂ ಆಗಿದ್ದರೆ, ಇನ್ನೊಂದು ಕಡೆ ಸುಪ್ರೀಂ ಕೋರ್ಟ್ನ ನಿವೃತ್ತ ಹಲವು ನ್ಯಾಯಾಧೀಶರು ಪ್ರಶಾಂತ್ ಭೂಷಣ್ರನ್ನು ಬೆಂಬಲಿಸಿದ್ದಾರೆ, ಅವರ ಪರ ನಿಂತಿದ್ದಾರೆ. ಚಲಮೇಶ್ವರ್ ಅಂತವರು, ಅಫ್ತಾಬ್ ಆಲಂ, ಗಂಗೂಲಿ, ಇಂತಹ ಹಲವು, ಗೋಪಾಲಗೌಡ, ಹಲವು ನ್ಯಾಯಾಧೀಶರು ಅವರ ಪರ ನಿಂತಿದ್ದಾರೆ, ಅವರನ್ನು ಬೆಂಬಲಿಸಿದ್ದಾರೆ. ವಿಶೇಷ ಏನು ಅಂತ ಹೇಳಿದರೆ, 2017ರಲ್ಲಿ ಕೋಲ್ಕತ್ತಾ ಹೈಕೋರ್ಟ್ನ ನ್ಯಾಯಾಧೀಶರಾದ ಕರ್ಣನ್ ಅವರನ್ನು ನ್ಯಾಯಾಂಗ ನಿಂದನೆ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟು 6 ತಿಂಗಳುಗಳ ಕಾಲ ಜೈಲಿಗೆ ಅಟ್ಟಿದಾಗ ಆ ತೀರ್ಪನ್ನು ಸ್ವಾಗತಿಸಿದವರಲ್ಲಿ ಇದೇ ಪ್ರಶಾಂತ್ ಭೂಷಣ್ ಕೂಡ ಇದ್ದರು ಅನ್ನುವುದು ಬಹಳ ವಿಶೇಷ. ಎರಡನೆಯದ್ದು, ಅಭಿವ್ಯಕ್ತಿ ಸ್ವಾತಂತ್ರ್ಯದ ಭಿನ್ನ ಪರಿಕಲ್ಪನೆಗಳು ಏನು ಅಂತ ಹೇಳಿದರೆ, ಅದಕ್ಕೊಂದು ಉದಾಹರಣೆಯನ್ನು ಕೊಡುವುದಾದರೆ, ಈ ವರ್ಷದ ಆರಂಭದಲ್ಲಿ ಬೀದರ್ನ ಶಾಹೀನ್ ಶಿಕ್ಷಣ ಸಂಸ್ಥೆಯಲ್ಲಿ ಒಂದು ಘಟನೆ ನಡೆಯಿತು. ಪ್ರಾಥಮಿಕ ಶಾಲೆಯ ಮಕ್ಕಳು ಒಂದು ನಾಟಕ ಆಡಿದರು, ಉರ್ದು ಶಾಲೆಯ ಮಕ್ಕಳು. ಆ ನಾಟಕದಲ್ಲಿ ಒಂದು ಡೈಲಾಗ್ ಬರುತ್ತೆ. ಆ ಡೈಲಾಗ್ ಅದು ಪ್ರಧಾನಿ ಮೋದಿ ಅವರನ್ನು ನಿಂದಿಸುತ್ತೆ ಎಂಬ ಆರೋಪವನ್ನು ಹೊರಿಸಿ ದೂರು ದಾಖಲಾಗುತ್ತೆ ಮತ್ತು ಆ ಶಾಲೆಯ ಡೈಲಾಗ್ ಹೇಳಿದ ಮಗುವಿನ ತಾಯಿ ಮತ್ತು ಶಿಕ್ಷಕಿಯನ್ನು ದೇಶದ್ರೋಹದ ಆರೋಪದಲ್ಲಿ ಜೈಲಿಗಟ್ಟಿದ್ದನ್ನು ಕೂಡ ನಾವು ನೋಡಿದ್ದೇವೆ. ಮತ್ತು ಹೈಕೋರ್ಟ್ ಆ ಬಳಿಕ ಆ ಪ್ರಕರಣವನ್ನು ಎತ್ತಿ ಬಿಸಾಡಿದ್ದನ್ನು ಕೂಡ ನಾವು ನೋಡಿದ್ದೇವೆ. ಇದು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಅಭಿವ್ಯಕ್ತಿಯ ಬೇರೆ ಬೇರೆ ಪರಿಕಲ್ಪನೆಗಳು, ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಇರುವ ಬೇರೆ ಬೇರೆ ಮಗ್ಗುಲುಗಳು, ಇದು ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಇರುವ ಬೇರೆ ಬೇರೆ ವ್ಯಾಖ್ಯಾನಗಳು ಎಂದು ಈ ಸಂದರ್ಭದಲ್ಲಿ ಹೇಳಲು ಇಚ್ಛಿಸ್ತಾ ಇದ್ದೇನೆ. ಇನ್ನು ಕೆಲವು ಉದಾಹರಣೆಗಳಿವೆ. ಇವೆಲ್ಲವೂ ಕೂಡ ನಿಮಗೆ ಸ್ಕ್ರೀನ್ನಲ್ಲಿ ಅದಕ್ಕೆ ದಾಖಲೆಗಳು ಬರ್ತಾ ಇದೆ, ನೀವು ನೋಡಬಹುದು. 2012 ಸೆಪ್ಟೆಂಬರ್ 30ರಂದು ಅರುಣ್ ಜೇಟ್ಲಿ ಅವರು ಒಂದು ಹೇಳಿಕೆ ಕೊಡ್ತಾರೆ. ಆ ಹೇಳಿಕೆ ಏನು ಅಂತ ಹೇಳಿದರೆ, ನ್ಯಾಯಾಧೀಶರಲ್ಲಿ ಕೆಲವರು ಕಾನೂನನ್ನು ಅರಿತಿದ್ದರೆ ಇನ್ನೂ ಕೆಲವರು ಕಾನೂನು ಮಂತ್ರಿಯನ್ನು ಅರಿತಿದ್ದಾರೆ ಅಂತ. ಮಾತ್ರ ಅಲ್ಲ, ಅವರು ಇನ್ನೊಂದು ಮಾತನ್ನು ಹೇಳಿದರು, ನ್ಯಾಯಾಧೀಶರ ತೀರ್ಪುಗಳು ನಿವೃತ್ತಿ ನಂತರದ ಹುದ್ದೆಯಿಂದ ಪ್ರಭಾವಿತ ಆಗಿರುತ್ತೆ ಅಂತ. ಅಂದರೆ ನಿವೃತ್ತಿಯ ನಂತರ ಯಾವ ಸರಕಾರ ತನಗೆ ಯಾವ ಹುದ್ದೆಯನ್ನು ಕೊಡುತ್ತೋ ಆ ಸರಕಾರಕ್ಕೆ ಪೂರಕವಾಗಿ ಆ ಸರಕಾರ ಬಯಸುವಂತಹ ತೀರ್ಪನ್ನು ಕೊಡುವಂತಹ ಸ್ಥಿತಿ ನ್ಯಾಯಾಲಯದಲ್ಲಿ ಇದೆ ಅನ್ನುವುದನ್ನು ಸೂಚ್ಯವಾಗಿ ಅರುಣ್ ಜೇಟ್ಲಿ ಅವರು ಹೇಳಿದರು. ಆದರೆ ಅವರ ಮೇಲೆ ನ್ಯಾಯಾಂಗ ನಿಂದನೆ ಪ್ರಕರಣ ದಾಖಲಾಗಿರಲಿಲ್ಲ. ಮಾತ್ರ ಅಲ್ಲ, ಸುಮೋಟೋ ಕೇಸು ಕೂಡ ಸ್ವಯಂ ಪ್ರೇರಿತವಾಗಿ ಸುಪ್ರೀಂ ಕೋರ್ಟು ಅವರ ವಿರುದ್ಧ ಕೇಸು ದಾಖಲಿಸಿರಲಿಲ್ಲ. ಎರಡನೆಯದ್ದು, ನರ್ಮದಾ ಅಣೆಕಟ್ಟಿನ ವಿಚಾರದಲ್ಲಿ 2001ರಲ್ಲಿ ಸುಪ್ರೀಂ ಕೋರ್ಟ್ ಒಂದು ತೀರ್ಪು ಕೊಡುತ್ತೆ. ನರ್ಮದಾ ಅಣೆಕಟ್ಟನ್ನು ಕಟ್ಟಬೇಕು ಮತ್ತು ಅದನ್ನು ಎತ್ತರಿಸಿ ಕಟ್ಟುವ ಬಗ್ಗೆ ಕೂಡ ಸುಪ್ರೀಂ ಕೋರ್ಟು ಅದರ ಪರವಾಗಿ ತೀರ್ಪು ಕೊಡುತ್ತೆ. ಆಗ ಸುಪ್ರೀಂ ಕೋರ್ಟ್ನ ಈ ತೀರ್ಪಿನ ವಿರುದ್ಧ ಮೇಧಾ ಪಾಟ್ಕರ್, ಅರುಂಧತಿ ರಾಯ್ ಮತ್ತು ಪ್ರಶಾಂತ್ ಭೂಷಣ್ ಅವರು ವಿರೋಧ ವ್ಯಕ್ತಪಡಿಸ್ತಾರೆ ತೀರ್ಪಿಗೆ ಮತ್ತು ಸುಪ್ರೀಂ ಕೋರ್ಟ್ನ ಮುಂದೆ ಪ್ರತಿಭಟನೆಗೆ ಇಳಿತಾರೆ. ಅದರಲ್ಲಿ ಅರುಂಧತಿ ರಾಯ್ ಅವರು ಸುಪ್ರೀಂ ಕೋರ್ಟ್ನ ಮೇಲೆ ಅಸಭ್ಯ ಘೋಷಣೆಯನ್ನು ಕೂಗಿದ್ದಾರೆ ಅನ್ನುವ ಆರೋಪ ಬರುತ್ತೆ ಮತ್ತು ಅವರ ಮೇಲೆ ಕೇಸು ದಾಖಲಾಗುತ್ತೆ. 2002 ಮಾರ್ಚ್ 15ರಂದು ಸುಪ್ರೀಂ ಕೋರ್ಟು ಅವರಿಗೆ 1 ದಿನದ ಜೈಲು ಶಿಕ್ಷೆ ವಿಧಿಸುತ್ತೆ ಮತ್ತು 2,000 ರೂಪಾಯಿ ಜುಲ್ಮಾನೆಯನ್ನು ವಿಧಿಸುತ್ತೆ. ಇನ್ನು 2018 ಜನವರಿ 17ರಂದು ಬಹಳ ಚಾರಿತ್ರಿಕ ಘಟನೆಯೊಂದು ನಡೆಯುತ್ತೆ. ಸುಪ್ರೀಂ ಕೋರ್ಟ್ನ 4 ಪ್ರಮುಖ ನ್ಯಾಯಾಧೀಶರು ಮುಖ್ಯ ನ್ಯಾಯಾಧೀಶ ದೀಪಕ್ ಮಿಶ್ರಾರ ವಿರುದ್ಧ ಕೆಲವು ಆರೋಪಗಳನ್ನು ಹೊರಿಸ್ತಾರೆ.
ಅವರು ಅವರ ಕಾರ್ಯವೈಖರಿಯನ್ನು ಅವರು ಪ್ರಶ್ನಿಸ್ತಾರೆ. ಅದರಲ್ಲಿ ರಂಜನ್ ಗೊಗೊಯ್ ಇದ್ದರು, ಚಲಮೇಶ್ವರ್ ಇದ್ದರು, MB ಲೋಕೂರ್ ಇದ್ದರು ಮತ್ತು ಕುರಿಯನ್ ಜೋಸೆಫ್ ಇದ್ದರು. ಆದರೆ ಇವರ ಯಾರ ವಿರುದ್ಧವೂ ಕೂಡ ನ್ಯಾಯಾಂಗ ನಿಂದನೆಯ ಪ್ರಕರಣ ದಾಖಲಾಗುವುದಿಲ್ಲ ಅಥವಾ ಸುಪ್ರೀಂ ಕೋರ್ಟು ಸ್ವಯಂ ಪ್ರೇರಿತವಾಗಿ ಅವರ ವಿರುದ್ಧ ಕೇಸು ದಾಖಲಿಸಿಕೊಳ್ಳುವುದಿಲ್ಲ. ಇನ್ನೊಂದು 1992ರದ್ದು ಬಾಬರಿ ಮಸೀದಿ ಧ್ವಂಸಗೊಳ್ಳುವ ಆ ಸಂದರ್ಭದಲ್ಲಿ ಉತ್ತರ ಪ್ರದೇಶದಲ್ಲಿ BJP ಸರ್ಕಾರದ ಮುಖ್ಯಮಂತ್ರಿಯಾಗಿ ಕಲ್ಯಾಣ್ ಸಿಂಗ್ ಇದ್ದರು. ಅವರು ಕರಸೇವೆಗಿಂತ ಮೊದಲು ಡಿಸೆಂಬರ್ 6ಕ್ಕಿಂತ ಮೊದಲು ಸುಪ್ರೀಂ ಕೋರ್ಟಿಗೆ ಒಂದು ಅಫಿಡವಿತ್ತನ್ನು ಸಲ್ಲಿಸ್ತಾರೆ. ಆ ಅಫಿಡವಿತ್ತಿನಲ್ಲಿ ಏನಿತ್ತು ಅಂತ ಹೇಳಿದರೆ, ಬಾಬರಿ ಮಸೀದಿಗೆ ಯಾವ ಹಾನಿಯೂ ಆಗದಂತೆಯೇ ನಾನು ತಡೆಗಟ್ಟುತ್ತೇನೆ ಅನ್ನುವ ಒಂದು ಭರವಸೆಯನ್ನು ಸುಪ್ರೀಂ ಕೋರ್ಟ್ಗೆ ಕಲ್ಯಾಣ್ ಸಿಂಗ್ ನೀಡ್ತಾರೆ. ಆದರೆ ಬಾಬರಿ ಮಸೀದಿ ಆ ಬಳಿಕ ಉರುಳುತ್ತೆ, ಧ್ವಂಸವಾಗುತ್ತೆ ಅನ್ನೋದು ಕೂಡ ನಮಗೆ ಗೊತ್ತು. ಮೊನ್ನೆ 2020 ಆಗಸ್ಟ್ 5ರಂದು ರಾಮಮಂದಿರಕ್ಕಾಗಿ ಭೂಮಿ ಪೂಜೆ ನಡೆಯುವುದಕ್ಕಿಂತ ಮೊದಲು ಆಗಸ್ಟ್ 1ರಂದು ಇದೇ ಕಲ್ಯಾಣ್ ಸಿಂಗ್ ಅವರು ಪತ್ರಿಕೆಗೆ ಒಂದು ಹೇಳಿಕೆ ಕೊಡ್ತಾರೆ. ಅದೇನು ಅಂತ ಹೇಳಿದರೆ, 1992 ಡಿಸೆಂಬರ್ 6ರಂದು ಏನು ನಡೆದಿದೆಯೋ ಅದಕ್ಕೆ ನನಗೆ ಹೆಮ್ಮೆ ಇದೆ. ಕರಸೇವಕರನ್ನು ತಡೆಯದಂತೆ ಮತ್ತು ಅವರ ಮೇಲೆ ಗುಂಡು ಹಾರಿಸದಂತೆ ನಾನು ಆದೇಶಿಸಿದ್ದೆ ಅಂತ ಆಗಸ್ಟ್ 1ರಂದು ಮೊನ್ನೆ ಅವರು ಪತ್ರಿಕೆಗೆ ಹೇಳಿಕೆ ಕೊಡುತ್ತಾರೆ. ಆದರೆ ಅವರು ಈ ಹಿನ್ನೆಲೆಯಲ್ಲಿ ಅವರ ಮೇಲೆ ನ್ಯಾಯಾಂಗ ನಿಂದನೆ ಪ್ರಕರಣ ದಾಖಲಾಗುವುದಿಲ್ಲ ಅಥವಾ 1992ರಲ್ಲಿ ಕೊಟ್ಟ ಅಫಿಡವಿತ್ತಿಗೆ ನೇರ ವಿರುದ್ಧವಾಗಿ ಅವರು ವರ್ತಿಸಿದ್ದಕ್ಕೂ ಕೂಡ ಆ ಸಂದರ್ಭದಲ್ಲಿ ಕೂಡ ನ್ಯಾಯಾಂಗ ನಿಂದನೆ ಪ್ರಕರಣ ಅವರ ಮೇಲೆ ದಾಖಲಾಗುವುದಿಲ್ಲ. 1978ರಲ್ಲಿ ಇನ್ನೊಂದು ಪ್ರಕರಣ ನಡೆಯುತ್ತೆ. ಇಂಡಿಯನ್ ಎಕ್ಸ್‌ಪ್ರೆಸ್ನ ಸಂಪಾದಕರಾಗಿದ್ದ ಮಲ್ಗಾಂವ್ಕರ್ ಅವರ ಮೇಲೆ ಒಂದು ನ್ಯಾಯಾಂಗ ನಿಂದನೆ ಪ್ರಕರಣ ದಾಖಲಾಗುತ್ತೆ. ಯಾಕೆಂತ ಹೇಳಿದರೆ, 1978ರಲ್ಲಿ ಆ ಪತ್ರಿಕೆಯಲ್ಲೊಂದು ಲೇಖನ ಪ್ರಕಟ ಆಗ್ತದೆ. ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ನ ನಿಲುವು ಬಹಳ ಕಗ್ಗತ್ತಲೆಯ ನಿಲುವು ಆಗಿತ್ತು ಅಥವಾ ಆ ಸಂದರ್ಭ ಕಗ್ಗತ್ತಲೆಯ ಸಮಯ ಆಗಿತ್ತು. ಹೇಬಿಯಸ್ ಕಾರ್ಪಸ್ಗೆ ಸಂಬಂಧಿಸಿ ಸುಪ್ರೀಂ ಕೋರ್ಟ್ನ ನಿಲುವು ಸರಿಯಾಗಿರಲಿಲ್ಲ ಅಂತ ಎಜೆ ನೂರಾನಿಯವರು ಇಂಡಿಯನ್ ಎಕ್ಸ್‌ಪ್ರೆಸ್ ಪತ್ರಿಕೆಯಲ್ಲಿ ಒಂದು ಲೇಖನ ಬರೀತಾರೆ. ಇದು ನ್ಯಾಯಾಂಗ ನಿಂದನೆ ಅಂತ ಅಂದಿನ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾಗಿದ್ದ ಬೇಗ್ ಅವರಿಗೆ ಅನಿಸುತ್ತೆ. ಅವರು ಅಸಂತೃಪ್ತಿ ವ್ಯಕ್ತಪಡಿಸ್ತಾರೆ ಮತ್ತು ಮಲ್ಗಾಂವ್ಕರ್ರ ಮೇಲೆ ನ್ಯಾಯಾಂಗ ನಿಂದನೆ ಪ್ರಕರಣ ದಾಖಲಾಗುತ್ತೆ. ಆದರೆ ಆ ಸಂದರ್ಭದಲ್ಲಿ ವಿಚಾರಣೆ ನಡೆಯುತ್ತೆ. ಆದರೆ ಅಂತಿಮವಾಗಿ ಮಲ್ಗಾಂವ್ಕರ್ ಅವರು ದೋಷಮುಕ್ತರಾಗುವುದನ್ನು ಕೂಡ ನಾವು ಆ ಪ್ರಕರಣದಲ್ಲಿ ನೋಡಿದ್ದೇವೆ. ಇನ್ನು ಮುಂದೆ ಏನು ಅಂತ ಹೇಳಿದರೆ, ಪ್ರಶಾಂತ್ ಭೂಷಣ್ ಪ್ರಕರಣದಲ್ಲಿ ಅರುಣ್ ಶೌರಿ ಅವರು ಕೆಲವು ಮಾತುಗಳನ್ನಾಡಿದ್ದಾರೆ. ಅದನ್ನು ನಾವು ಈ ಸಂದರ್ಭದಲ್ಲಿ ನೋಡಿಕೊಂಡು ಬರೋಣ. Nothing like that. The democracy's pillar is being eroded, but by termites within. Nobody is shaking it from outside. Right. No, but how does it? Firstly, as you know, in contempt, after 2006, truth is a defense. Mm-hmm. So even if you feel that somebody is assaulting the honor of the Supreme Court and you haul him up, the first thing that you are obliged to do, it's not a gesture of generosity. It is your obligation under the law as Supreme Court judges or High Court judges to give the person the opportunity to prove his assertion. That's the law. How did they not give him the opportunity? For instance, in the simplest criterion we can take is the cases which they have ignored and the cases which they have taken up. And they give epileptic orders in regard to Assam on CAA and citizenship. And that alienates an entire population, part of a very sensitive part of our country. Or the undermining of elections through electoral bonds. It was clearly a device by which the money will be exacted from corporate houses for the ruling party and nobody else will get it. And the figures showed that. Now you just see this the latest judgment they have given last week on this PM CARES. They say it's not a government fund. So government, we will not reveal any information about it. हमारे बाप का पैसा है. अरे बाप का पैसे का भी वो देना पड़ता है अकाउंट. अच्छा, you don't give that. Now the Supreme Court says no, it is a trust. Therefore, it cannot be subject to the CAG. Yes, why wait for historians when we write today? We don't have to wait for history. It is
writ in front of us today, that new norm, by letting lynchings go on. And it is orchestrated. Because just see how they started and how they immediately finished. How? The condition of cows has improved so much, is it? Overnight. And what did the Supreme Court do on that? Is there a single case in which they intervened? This whole business, suo moto. You take notice of things which are trivial on your own. And the gravest things that are being done to change public discourse in India, to change public norms in India, to undermine institutions, you don't look at them. So aren't you culpable? It certainly has an effect on the freedom of speech, but I feel that it has an even greater effect on the reputation of the court. It's not Prashant Bhushan and his little tweets which are affecting the reputation of the court. It is the last 7-8 pages of the Supreme Court's own judgment. They are saying, we are so weak now, we are so weak. That 2 little tweets are shaking the central pillar of democracy. That who said that? Prashant Bhushan said it? Jyoti Malhotra said it? I said it? No. Supreme Court 3 judges said it. Actually, if I were a colleague of the Chief Justice, I don't want to repeat myself on this, I would have advised him not to sit on a bike that costs 50 lakhs, which he cannot afford, which belongs to the son of or to the person who is connected with a ruling party. There is no difference between going in for private larks and your public duties. Because what you do privately sends out a signal to others. I'll tell you why. Why do judges not... I have known some of India's best judges firsthand. Justice Krishna Iyer, I knew personally. Justice Tulsapurkar, I knew personally. You try and call them for a dinner at your house and they will not come. ಪ್ರಶಾಂತ್ ಭೂಷಣ್ ಅವರು ಈ ದೇಶದ ಬಹಳ ಪ್ರಭಾವಿ ಮತ್ತು ಬಹಳ ಹಿರಿಯ ನ್ಯಾಯವಾದಿ. ಕಳೆದ 3 ದಶಕಗಳಿಂದ ಅವರು ನ್ಯಾಯಾಂಗ ಸೇವೆಯಲ್ಲಿದ್ದಾರೆ. ಅವರ ಕೆಲವು ವಿಶೇಷತೆಗಳಿವೆ. ಅವೇನು ಅಂತ ಹೇಳಿದರೆ, ಅವರು ಯಾವುದೇ ನ್ಯಾಯವಾದಿ ಪಡೆದುಕೊಳ್ಳುವ ಶುಲ್ಕದ ಕೇವಲ 5% ಶುಲ್ಕವನ್ನು ಮಾತ್ರ ತನ್ನ ಕಕ್ಷಿದಾರನಿಂದ ಅವರು ಪಡೆದುಕೊಳ್ಳುತ್ತಾರೆ. ಅಷ್ಟು ಕಡಿಮೆ ಶುಲ್ಕವನ್ನು ಪಡೆದುಕೊಂಡು ಅವರು ನ್ಯಾಯಾಲಯದಲ್ಲಿ ವಾದಿಸುತ್ತಾರೆ. ಎರಡನೆಯದ್ದು, ಅವರ ವಿಶೇಷತೆ ಏನು ಅಂತ ಹೇಳಿದರೆ, ನೈತಿಕವಾಗಿ ತನ್ನ ಕಕ್ಷಿದಾರ ಸರಿ ಎಂದು ಅನಿಸದ ಹೊರತು ಅವರು ಎಂದೂ ಕೂಡ ಕೇಸನ್ನು ಪಡ್ಕೊಳ್ಳೋದಿಲ್ಲ. ನೈತಿಕವಾಗಿ ತನ್ನ ಕಕ್ಷಿದಾರ ಸರಿ ಎಂದು ಅನಿಸದ ಹೊರತು ಅವರೆಂದೂ ಕೂಡ ಆ ವ್ಯಕ್ತಿಯ ಕೇಸನ್ನು ಪಡ್ಕೊಳ್ಳುವುದಿಲ್ಲ. ಮೂರನೆಯದ್ದು, ಶುಲ್ಕ ಆಧಾರಿತವಾಗಿ ಕೇಸುಗಳನ್ನು ನಡೆಸಲು ಅವರು 25% ಸಮಯವನ್ನು ಮೀಸಲಿಟ್ಟರೆ ಉಳಿದ 75% ಸಮಯವನ್ನು ಅವರು ಉಚಿತವಾಗಿ ವಾದಿಸುವುದಕ್ಕೆ ಮೀಸಲಿಡುತ್ತಾರೆ. ವಿಶೇಷವಾಗಿ ಅವರು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ದಾಖಲಿಸುವುದಕ್ಕೆ ಬಹಳ ಪ್ರಸಿದ್ಧರು. ಅವರು ಹೆಚ್ಚಿನ ಸಮಯವನ್ನು ಸಾರ್ವಜನಿಕ ಹಿತಾಸಕ್ತಿ ಆಧಾರದ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ನಲ್ಲಿ ದಾಖಲಿಸುತ್ತಾ ಇರುವುದನ್ನು ಕೂಡ ಈ ದೇಶ ಕಂಡಿದೆ. ಸುಮಾರು 500ರಷ್ಟು ಕೇಸುಗಳನ್ನು ಅವರು ಉಚಿತವಾಗಿ ವಾದಿಸಿದ್ದಾರೆ ಅನ್ನುವುದು ಕೂಡ ದಾಖಲೆಯಲ್ಲಿ ಇದೆ. ವಿಶೇಷವಾಗಿ ಪ್ರಶಾಂತ್ ಭೂಷಣ್ ಅವರ ಕ್ರಮ ಏನು ಅಂತ ಹೇಳಿದರೆ, ಭ್ರಷ್ಟಾಚಾರದ ವಿರುದ್ಧ ನಿರಂತರ ಹೋರಾಡೋದು. ಭ್ರಷ್ಟಾಚಾರದ ವಿರುದ್ಧ ಅಣ್ಣಾ ಹಜಾರೆಯವರ ಹೋರಾಟದಲ್ಲಿ ಕೂಡ ಅವರು ಭಾಗಿಯಾಗಿದ್ದು ಕಾರಣ ಏನು ಅಂತ ಹೇಳಿದರೆ, ಭ್ರಷ್ಟಾಚಾರದ ವಿರುದ್ಧ ಅವರಲ್ಲಿರುವ ಛಲಬಿಡದ ಒಂದು ಹೋರಾಟ ಎಂಬುದು ನಮಗೆ ಗೊತ್ತಿದೆ. 1990ರಲ್ಲಿ ತನ್ನ ತಂದೆಯ ಜೊತೆ ಸೇರಿ ಅವರು ಕಮಿಟಿ ಆನ್ ಜುಡಿಷಿಯಲ್ ಅಕೌಂಟಬಿಲಿಟಿ ಅನ್ನುವ ಸಂಸ್ಥೆಯನ್ನು ಅವರು ಸ್ಥಾಪಿಸುತ್ತಾರೆ. ಬಳಿಕ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಸಹಿತ ಎಲ್ಲ ನ್ಯಾಯಾಧೀಶರು RTIಯ ವ್ಯಾಪ್ತಿಗೆ ಬರಬೇಕು ಮತ್ತು ಎಲ್ಲ ನ್ಯಾಯಾಧೀಶರುಗಳು ಕೂಡ ತಮ್ಮ ಆಸ್ತಿಯ ವಿವರವನ್ನು ಕೋರ್ಟ್ ವೆಬ್ಸೈಟ್ನಲ್ಲಿ ಪ್ರಕಟಿಸಬೇಕು ಅಂತ ಅವರು ಸುಪ್ರೀಂ ಕೋರ್ಟ್ನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ದಾವೆ ಹೂಡ್ತಾರೆ. 2009ರಲ್ಲಿ ಅವರು ತೆಹಲ್ಕಾ ಪತ್ರಿಕೆಗೆ ಒಂದು ಸಂದರ್ಶನ ಕೊಡ್ತಾರೆ. ಅದು ಕೂಡ ಇವತ್ತಿನ ಅವರ ನ್ಯಾಯಾಂಗ ನಿಂದನೆ ಪ್ರಕರಣದ ಒಂದು ಭಾಗ ಆಗಿದೆ. ಅದರಲ್ಲಿ ಅವರು ಹೇಳಿದರು, ಸುಪ್ರೀಂ ಕೋರ್ಟ್ನ ನಿವೃತ್ತ 16 ಮುಖ್ಯ ನ್ಯಾಯಾಧೀಶರಲ್ಲಿ ಅರ್ಧದಷ್ಟು ಮಂದಿ ಭ್ರಷ್ಟಾಚಾರಿಗಳಾಗಿದ್ದಾರೆ ಅನ್ನೋದು. ಈ ಆರೋಪ ಬಹಳ ದೊಡ್ಡ ಸುದ್ದಿಯಾಗಿತ್ತು. 2010ರಲ್ಲಿ ಹರೀಶ್ ಸಾಲ್ವೆ ಅವರ ವಿರುದ್ಧ ನ್ಯಾಯಾಂಗ ನಿಂದನೆ ಪ್ರಕರಣವನ್ನು ಸುಪ್ರೀಂ ಕೋರ್ಟ್ನಲ್ಲಿ ದಾಖಲಿಸಿದರು.
ಇನ್ನೊಂದು, ಮುಖ್ಯ ನ್ಯಾಯಾಧೀಶರ ಅನುಮತಿ ಇಲ್ಲದೆ ಯಾವುದೇ ನ್ಯಾಯಾಧೀಶರ ವಿರುದ್ಧ FIR ದಾಖಲಿಸಲು ಅನುಮತಿ ನಿರಾಕರಿಸುವ ಒಂದು ಕಲಂ ಈಗಿನ ನ್ಯಾಯ ಪ್ರಕ್ರಿಯೆಯಲ್ಲಿದೆ. ಅದನ್ನು ರದ್ದುಗೊಳಿಸಬೇಕು ಅಂತ ಅವರು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ನಲ್ಲಿ ಸಲ್ಲಿಸಿದ್ದಾರೆ. ಇನ್ನೊಂದು, 1990ರಲ್ಲಿ ಅವರು ಬೋಫೋರ್ಸ್ ದಿ ಸೆಲ್ಲಿಂಗ್ ಆಫ್ ನೇಷನ್ ಎಂಬ ಪುಸ್ತಕವನ್ನು ಪ್ರಕಟಿಸಿದರು. ಹಿಂದೂಸ್ತಾನ್ ಪೆಟ್ರೋಲಿಯಂ ಮತ್ತು ಭಾರತ್ ಪೆಟ್ರೋಲಿಯಂನ್ನು ಖಾಸಗೀಕರಣಗೊಳಿಸುವ ಸರ್ಕಾರದ ನಡೆಯ ವಿರುದ್ಧ ಅವರು ಸುಪ್ರೀಂ ಕೋರ್ಟ್ನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಸಲ್ಲಿಸಿದರು ಮತ್ತು ಅದು ಬಹಳ ಯಶಸ್ವಿಯಾಗಿತ್ತು. ಸುಪ್ರೀಂ ಕೋರ್ಟು ಸರ್ಕಾರಕ್ಕೆ ಆದೇಶಿಸಿತ್ತು, ಪಾರ್ಲಿಮೆಂಟ್ನಲ್ಲಿ ಚರ್ಚೆಯಾಗದೆ ಮತ್ತು ಅಲ್ಲಿ ಪಾಸ್ ಆಗದೆ ನೀವು ಇದನ್ನು ಖಾಸಗಿ ಸಂಸ್ಥೆಗೆ ವಹಿಸಿಕೊಡಬಾರದು ಅಂತ. 2006ರಲ್ಲಿ ಪೆಪ್ಸಿ ಮತ್ತು ಕೊಕೊಕೋಲಾದ ವಿರುದ್ಧ ಅವರು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಸಲ್ಲಿಸಿದರು. ಅವರು ಹೇಳಿದ್ದರು, ಪೆಪ್ಸಿ ಮತ್ತು ಕೊಕೊಕೋಲಾಗಳು ತಮ್ಮ ಉತ್ಪನ್ನಗಳಲ್ಲಿರುವ ವಿಷಾಂಶ ಪದಾರ್ಥಗಳನ್ನು ಅಡಗಿಸ್ತಾ ಇವೆ ಮತ್ತು ಯುವಕರನ್ನು ಅದು ದಾರಿ ತಪ್ಪಿಸ್ತಾ ಇದೆ ಅಂತ ಅವರು ತನ್ನ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯಲ್ಲಿ ವಾದಿಸಿದರು. ಅಲ್ಲದೆ 2G ಸ್ಪೆಕ್ಟ್ರಮ್ ಬಗ್ಗೆ ಅವರು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಸಲ್ಲಿಸಿದರು. 2012ರಲ್ಲಿ ಕಲ್ಲಿದ್ದಲು ಹಗರಣ ಪ್ರಕ್ರಿಯೆಯನ್ನು ಪ್ರಶ್ನಿಸಿ ಅವರು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಸಲ್ಲಿಸಿದರು. ಮಧ್ಯಪ್ರದೇಶದ ವ್ಯಾಪಂ ಹಗರಣದ ಬಗ್ಗೆ ಅವರು ಸುಪ್ರೀಂ ಕೋರ್ಟ್ನಲ್ಲಿ ವಾದಿಸಿದರು. ಇವೆಲ್ಲವೂ ಕೂಡ ಪ್ರಶಾಂತ್ ಭೂಷಣ್ ಅವರ ವಿಶೇಷತೆ ಅಂತ. ಅವರು ಭ್ರಷ್ಟಾಚಾರ ಎಲ್ಲಿದೆಯೋ ಅಲ್ಲೆಲ್ಲ ಮಾತಾಡ್ತಾರೆ. ಭ್ರಷ್ಟಾಚಾರದ ಯಾವ ಅಂಶವೂ ಕೂಡ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಇರಬಾರ್ದು, ಬಹಳ ಪಾರದರ್ಶಕ ಆಗಿರಬೇಕು, ಅದು ನ್ಯಾಯಾಂಗವೂ ಪಾರದರ್ಶಕ ಆಗಬೇಕು, ಆಡಳಿತಾಂಗವೂ ಪಾರದರ್ಶಕವಾಗಬೇಕು ಅನ್ನುವ ನಿಟ್ಟಿನಲ್ಲಿ ಬೇರೆ ಬೇರೆ ರೀತಿಯ ಹೋರಾಟಗಳನ್ನು ಅವರು ಮಾಡ್ತಾ ಬಂದಿದ್ದಾರೆ. ಆದ್ದರಿಂದಲೇ ಅವರು ಯಾರಿಗೂ ಹಿಡಿಸಲ್ಲ ಅಂತ. ಅವರು ಕಾಂಗ್ರೆಸ್ಸಿಗೂ ಹಿಡಿಸಲ್ಲ, ಅವರು BJPಗೂ ಹಿಡಿಸಲ್ಲ, ಯಾವ ಪಕ್ಷಕ್ಕೂ ಅವರು ಹಿಡಿಸ್ತಾ ಇಲ್ಲ. ಒಂದು ರೀತಿಯ ಜಿಗುಟಿನ ಮನುಷ್ಯ, ತಾನೇ ಹುಟ್ಟು ಹಾಕಿದ AAPಯಿಂದಲೇ ಅವರನ್ನು ಹೊರ ಹಾಕಿದರು. ಯಾಕೆಂತ ಹೇಳಿದರೆ ಅವರು ಯಾರಿಗೂ ಇಷ್ಟ ಆಗೋದಿಲ್ಲ. ನೇರವಾಗಿ ಮಾತಾಡುವ, ಕಂಡದ್ದನ್ನು ಹೇಳುವ ಮತ್ತು ನಿರ್ಭಿಡೆಯಿಂದ ಮಾತಾಡುವ ಒಂದು ಶೈಲಿಯನ್ನು ಅವರು ರೂಢಿಸಿಕೊಂಡಿದ್ದಾರೆ. ಆದ್ದರಿಂದಲೇ ಅವರು ಮತ್ತೆ ಮತ್ತೆ ವಿವಾದಕ್ಕೆ ಒಳಗಾಗ್ತಾ ಇದ್ದಾರೆ. ಈಗ ಕೂಡ ವಿವಾದಕ್ಕೆ ಒಳಗಾಗಿರುವುದರ ಹಿಂದೆ ಭ್ರಷ್ಟಾಚಾರದ ಆರೋಪ ಕೂಡ ಇದೆ. ಭ್ರಷ್ಟಾಚಾರವನ್ನು ಪ್ರಶ್ನಿಸಿ ಅವರು ಮಾಡಿರುವ ಟ್ವೀಟ್ಗಳು ಅದಕ್ಕೆ ಕಾರಣ ಅಂತಲೂ ನಮಗೆ ಗೊತ್ತಿದೆ. ಕೊನೆಯದಾಗಿ ಸನ್ಮಾರ್ಗ ಪತ್ರಿಕೆಯ ಸಂಪಾದಕರಾಗಿದ್ದ ಇಬ್ರಾಹಿಂ ಸಯೀದ್ ಒಂದು ಮಾತು ಹೇಳ್ತಾ ಇದ್ದರು, ನಿನ್ನ ಕೈಯಲ್ಲಿರುವ ಬೆತ್ತವನ್ನು ತಿರುಗಿಸುವುದಕ್ಕೆ ನಿನಗೆ ಸ್ವಾತಂತ್ರ್ಯ ಇದೆ, ಆದರೆ ಇನ್ನೊಬ್ಬನಿಗೆ ತಾಗುವಷ್ಟು ಅಲ್ಲ ಅಂತ. ನಿನ್ನ ಕೈಯಲ್ಲಿರುವ ಬೆತ್ತವನ್ನು ನೀನು ತಿರುಗಿಸ್ಬೋದು, ಅದನ್ನು ಬೀಸ್ಬೋದು, ಆದರೆ ಇನ್ನೊಬ್ಬರಿಗೆ ತಾಗುವಂತೆ ಬೀಸಬಾರದು. ಅವರು ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಕೊಟ್ಟ ಉತ್ತರ ಅದಾಗಿತ್ತು. ನಿನ್ನ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂದರೆ ಹೀಗೆ, ಅದಕ್ಕೆ ಮಿತಿಗಳಿವೆ, ಪರಿಮಿತಿಗಳಿವೆ, ವ್ಯಾಪ್ತಿ ಇದೆ, ಬೌಂಡರಿ ಇದೆ ಅಂತ ಅವರು ಹೇಳಿದರು. ಇವತ್ತಿನ ಕಾಲದಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ, ಅದರ ವಿವರಣೆಗಳ ಬಗ್ಗೆ, ವ್ಯಾಖ್ಯಾನಗಳ ಬಗ್ಗೆ ಬೇರೆ ಬೇರೆ ರೀತಿಯಲ್ಲಿ ಚರ್ಚೆ ಆಗ್ತಾ ಇದೆ. ಪ್ರಶಾಂತ್ ಭೂಷಣ್ ಅವರು ಮಾಡಿದ್ದು ನ್ಯಾಯಾಂಗ ನಿಂದನೆಯೋ ಅಥವಾ ಅಭಿವ್ಯಕ್ತಿ ಸ್ವಾತಂತ್ರ್ಯವೋ ಅನ್ನುವ ಬಗ್ಗೆ ಸುಪ್ರೀಂ ಕೋರ್ಟ್ಗೆ ಒಂದು ನಿಲುವಿದ್ದರೆ, ಸುಪ್ರೀಂ ಕೋರ್ಟ್ನ ಹೊರಗಿರುವ ಆ ಬೆಂಚಿನ ಹೊರಗಿರುವವರಿಗೆ ಬೇರೆದಾದ ನಿಲುವು ಇದೆ. ಯಾಕೆಂದರೆ ಸ್ಪಷ್ಟವಾದ ವ್ಯಾಖ್ಯಾನ ಅದಕ್ಕಿಲ್ಲ, ಎಲ್ಲೂ ಇಲ್ಲ. ಇದು ಇವತ್ತಿನ ಕಾರ್ಯಕ್ರಮ. ನೋಡ್ತಾ ಇರಿ ಎಡಿಟರ್ ಸ್ಪೀಕ್.